ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ. ದರ್ಶು ಎಜುಕೇರ್ ಚಾನೆಲ್ಗೆ ಹಾಗೆ KE 2024 ಅಪ್ಡೇಟ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂಥ ವಿಡಿಯೋ, ಯಾಕಂದ್ರೆ KE ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿರುವಂಥದ್ದು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ KE ಕೌನ್ಸಿಲಿಂಗ್, KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ, ನಿಮಗೆ ಡೌನ್ಲೋಡ್ ವೆರಿಫಿಕೇಶನ್ ಲಿಂಕ್ ಯಾವಾಗ ಸಿಗುತ್ತೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನೆಲ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನೆಲ್ 5,000 ಸಬ್ಸ್ಕ್ರೈಬರ್ಸ್ನ ನಿಯರ್ ಇದೆ. ಬೇಗ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆದರೆ 5,000 ಸಬ್ಸ್ಕ್ರೈಬರ್ಸು ಬೇಗ ಕಂಪ್ಲೀಟ್ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿದ್ರು ಕೂಡ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಕಂಪ್ಲೀಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು KE ಕಡೆಯಿಂದ ಒಂದು ಅಪ್ಡೇಟನ್ನು ಬಿಟ್ಟಿರುವಂಥದ್ದು ಏನು ಅಂತ ನೋಡೋದಾದರೆ, ನೀವಿಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಅಂತ ಇರುತ್ತೆ, ಅಥವಾ ನೀವು ಇಂಗ್ಲೀಷಲ್ಲಿ ನೋಡಿದ್ರೆ ಅಡ್ಮಿಷನ್ ಅಂತ ಇರುತ್ತೆ. UG CET 2024 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನ್ನೇ ಕಾಣುವಂಥದ್ದು UG CET 2024 ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ಅಂತ. ನಿಮಗೆ ಹಿಂದೆ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ರು, ಅದು ಡ್ರಾಫ್ಟ್. ಈಗ ಅಂತಿಮವಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಒಂದು ವಿದ್ಯಾರ್ಥಿಗಳು ಯಾವ ಕಾಲೇಜ್ನ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜಲ್ಲಿ ಯಾವ ಯಾವ ಸೀಟ್ ಇದೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಕೋರ್ಸ್ ಇದೆ ಆ ಒಂದು ಕಾಲೇಜಲ್ಲಿ ಅಂತ. ಆ ಒಂದು ಪ್ರಶ್ನೆಗಳಿಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲ ಒಂದು ಉತ್ತರವನ್ನು ನೀವು ಪಡ್ಕೊಳ್ಬೋದು. ಹಾಗಾದ್ರೆ ನೋಡೋಣ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನಿದೆ ಅಂತ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಆ ಒಂದು ನೋಟಿಫಿಕೇಶನ್ ಏನಿದೆ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ PDF. ಈಗ ನೋಡೋಣ. ಓಕೆ ಸ್ಟೂಡೆಂಟ್ಸ್, ನೀವು ಇಲ್ಲಿ ನೋಡ್ತಿರ್ಬೋದು KE ಕಡೆಯಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದು ಸೀಟ್ ಮ್ಯಾಟ್ರಿಕ್ಸ್, ಅಂತಿಮವಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಏನೇನಿದೆ, ಇದು ಆರ್ಕಿಟೆಕ್ಚರ್ ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ವಯಿಸುತ್ತೆ. ಯಾವ ಯಾವ ಕೋರ್ಸ್ಗಳಿದಾವೆ ಅಂತ, ಯಾವ ಯಾವ ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಇದರಲ್ಲಿ ನಿಮಗೆ ಹೆಲ್ಪ್ ಆಗುವಂಥದ್ದು. ಇಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಅಧಿಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನ ನೀವು ಓದ್ಕೋಬಹುದು. ಇಲ್ಲಿ ಕೊಟ್ಟಿದ್ದಾರೆ 2024-25ನೇ ಶೈಕ್ಷಣಿಕ ಸಾಲಿನ ವೃತ್ತಿಪರ ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಕೋರ್ಸುಗಳ ಸೀಟು ಹಂಚಿಕೆ ಸಂಬಂಧ ಕರಡು ಸೀಟು ಮ್ಯಾಟ್ರಿಕ್ಸ್ ಅನ್ನು ಉನ್ನತ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 24/6 ಪ್ರಕಟಿಸಿದ್ದು, ಇದನ್ನ ನೀವು ಓದ್ಕೋಬಹುದು. ಇಲ್ಲಿ ನೀವು ಕೊಟ್ಟಿದ್ದಾರೆ ಕ್ಲಿಯರ್ ಕಟ್ ಆಗಿ, ಇದು ವೃತ್ತಿಪರ ಇಂಜಿನಿಯರಿಂಗ್ ಹಾಗೂ ಆರ್ಕಿಟೆಕ್ಚರ್ ಕೋರ್ಸ್ಗಳ ಸೀಟು ಹಂಚಿಕೆ ಅಂತ. ಇಲ್ಲಿ ಏನೇನೆಲ್ಲ ನೋಟಿಫಿಕೇಶನ್ ಏನೇನೆಲ್ಲ ಕೊಟ್ಟಿದ್ದಾರೆ, ನೀವು ಒಂದ್ಸಲ ಇದನ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ. ಈ ಒಂದು ನೋಟಿಫಿಕೇಶನ್ನ ನೀವು ಅಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ಇಂಜಿನಿಯರಿಂಗ್ ಸೀಟ್ಸ್ ಗೌರ್ಮೆಂಟ್ ನೋಟಿಫಿಕೇಶನ್ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಯಾವ ಒಂದು ಕಾಲೇಜು ಇಲ್ಲಿ ನಮಗೆ ಫಸ್ಟ್ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ, ಇದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಏನೇನಿರುತ್ತೆ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು, ಫಸ್ಟ್ ಇಲ್ಲಿ ಒಂದು ಕಾಲೇಜನ್ನು ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU. ಇದು ಯಾವುದು, ಚಿಂತಾಮಣಿ ಚಿಕ್ಕಬಳ್ಳಾಪುರ ಅಂತ. ಅಡ್ರೆಸ್ಸು ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ. ಓಕೆ, ಈ ಒಂದು ಕಾಲೇಜಸ್ ಅಲ್ಲಿ ನಾನು ನಿಮಗೆ ನೋಡ್ತಾ ಇದ್ದೀನಿ. ಟೋಟಲ್ ಇಂಟೇಕ್ ಬಂದು ಇಲ್ಲಿ 60 ಇದೆ. ಯಾವ ಒಂದು ಕೋರ್ಸ್ಗೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕೋರ್ಸ್ಗೆ ಟೋಟಲ್ ಇಂಟೇಕ್ 60 ಇದೆ. ಹಾಗೆ KE ಮುಖಾಂತರ ಬಂದಂಥ ಸೀಟ್ಗಳು ಎಷ್ಟಿದೆ ಅಂದರೆ ಟೋಟಲ್ ಇಂಟೇಕ್ ಅದು ಕೂಡ 60 ಇರುವಂಥದ್ದು. ಅಂದರೆ KE ಮುಖಾಂತರ ಬಂದಂಥ ಸೀಟುಗಳಿಗೆ ಮಾತ್ರ ಇಲ್ಲಿ ಅಡ್ಮಿಷನ್ ಇರುವಂಥದ್ದು. ಇಲ್ಲಿ ಟೋಟಲ್ ಇಂಟೇಕ್ 60. ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 5% ಕೊಟ್ಟಿರುವಂಥದ್ದು. ಹಾಗೆ 3 ಸೀಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಲ್ಲಿದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ. ಹಾಗೆ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ 1 ಸೀಟ್. ಹಾಗೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ 4 ಸೀಟ್. ಮತ್ತು RK ಸ್ಟೂಡೆಂಟ್ಸ್ಗೆ ಇಲ್ಲಿ 52 ಸೀಟ್. ಟೋಟಲ್ HK ಆ್ಯಂಡ್ RK ಸೀಟ್ಸ್ ಇಲ್ಲಿ 56 ಸೀಟ್ಸ್ ಇದೆ. ಹಾಗೆ ಪ್ರತಿಯೊಂದು ಕಾಲೇಜಸ್ ಅಲ್ಲೂ ನಿಮಗೆ SNQ ಕೋಟಾ ಅಂತ ಒಂದು ಸೀಟನ್ನು 5% ಸೀಟನ್ನು ಅಲಾಟ್ ಮಾಡ್ತಾರೆ. ಇದು SNQ ಕೋಟಾ ನಿಮಗೆ ಸಿಕ್ಕರೆ ಸಲೀಸಾಗಿ ನೀವು ಅಡ್ಮಿಷನ್ ನೀವು ಬಹಳ ಒಂದು ಕಮ್ಮಿ ಒಂದು ಫೀಸಲ್ಲಿ ಭಾಳ 30,000 25,000 ಹೀಗೆ ನೀವು ಲಕ್ಷ ಕಟ್ಟುವ ಬದಲು ಇಷ್ಟು ಕಮ್ಮಿ ಫೀಸಲ್ಲಿ ನೀವು ಇಂಜಿನಿಯರಿಂಗ್ನ ಮುಗಿಸ್ಬೋದು. ಯಾವ ರೀತಿ ಒಂದು ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡೋದು ಇಷ್ಟು ಕಮ್ಮಿ ಫೀಸಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. SNQ ಕೋಟಾ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಇವಾಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ. ಈ ಒಂದು ವಿಡಿಯೋ ನೋಡಾದ್ಮೇಲೆ ಆ ಒಂದು ವಿಡಿಯೋನು ತಪ್ಪದೆ ನೋಡಿ. ಭಾಳ ಇನ್ಫಾರ್ಮೇಟಿವ್ ಆಗಿರುತ್ತೆ ನಿಮಗೆ SNQ ಕೋಟಾದ ಬಗ್ಗೆ. ಯಾವ ಒಂದು ವಿದ್ಯಾರ್ಥಿಗಳು ಅದಕ್ಕೇನಾದರೂ ಅಪ್ಲೈ ಮಾಡಬೇಕಾ ಅಥವಾ ನಿಮಗೆ ಯಾವ ರೀತಿ ಯಾವ ಒಂದು ಸೀಟ್ ಸಿಗುತ್ತೆ ಅಂತ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣವಾಗಿ. ಇವಾಗಲೇ ಹೋಗಿ ನೋಡಿ.
ಓಕೆ ಸ್ಟೂಡೆಂಟ್ಸ್, ಈಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆಯಿತು. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AIML ಅಂತ ಇದೆ, ಅದು ಕೂಡ ನೀವು ನೋಡ್ಬೋದು 60 ಇಂಟೇಕ್ ಇದೆ. ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಸ್ಪೆಷಲ್ ಕ್ಯಾಟಗರಿ, ಹೈದರಾಬಾದ್ ಕರ್ನಾಟಕ, RK ಆ್ಯಂಡ್ ಟೋಟಲ್, RK ಆ್ಯಂಡ್ HK, ಈ ಥರ ಒಂದು ಸೀಟ್ಸ್ನ ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಟೋಟಲ್ ನೀವು ನೋಡ್ಬೋದು SNQ ಕೋಟಾ ಸೀಟ್ಸು 12 ಇರುವಂಥದ್ದು. ಇದೇ ರೀತಿ ನೀವು ಏನು ಮಾಡಬೇಕು, ಇದ್ರ ಯೂಸಸ್ ಏನು ಅಂತಂದರೆ, ನೀವು ನಿಮ್ಮ ಒಂದು ಯಾವ ಕಾಲೇಜ್ಗೆ ನೀವು ಸೆಲೆಕ್ಷನ್ನ ಮಾಡ್ಕೋಬೇಕು ಅಂತಿದ್ದೀರಾ. ಫಾರ್ ಎಕ್ಸಾಂಪಲ್, ನೀವು ಚಿತ್ರದುರ್ಗದ ಒಂದು ಸ್ಟೂಡೆಂಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಚಿತ್ರದುರ್ಗದಲ್ಲಿ ನಿಮಗೆ ಈ ಒಂದು ಕಾಲೇಜ್ ಇದೆ, ಈಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅಲ್ಲಿ ನಿಮಗೆ ಯಾವ ಒಂದು ಕೋರ್ಸ್ ಇದೆ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಈ ಒಂದು ಕೋರ್ಸ್ ಇದೆ. ಅಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕೋರ್ಸ್ ಇದೆ. ಇದನ್ನು ಬಿಟ್ಟು ಬೇರೆ ನೀವು ಕೋರ್ಸ್ ಮಾಡಬೇಕಂದ್ರೆ ಈ ಕಾಲೇಜಲ್ಲಿ ನಿಮಗೆ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ ಅಲ್ಲ, ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೀವು ಚಿತ್ರದುರ್ಗದಲ್ಲಿ ಮಾಡಬೇಕಂದ್ರೆ ಈ ಒಂದು ಏನು ಕಾಲೇಜ್ ಇದೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಈ ಒಂದು ಕಾಲೇಜ್ನ ನೀವು ಸೆಲೆಕ್ಷನ್ ಮಾಡ್ಕೊಳೋದಕ್ಕೆ ಅಡ್ಡಿ ಇಲ್ಲ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮಾಡ್ಕೋಬೇಕಾದ್ರೆ. ಯಾಕಂದರೆ ನೀವು ಬೇರೆ ಕೋರ್ಸ್ಗಳನ್ನ ಮಾಡಬೇಕಂದ್ರೆ ಈ ಒಂದು ಕಾಲೇಜ್ನ ನೀವೇನು ಆ್ಯಡ್ ಮಾಡಿದ್ರೆ ಅಲ್ಲಿ ನಿಮಗೆ ಬೇರೆ ಕೋರ್ಸು ಸಿಗೋದಿಲ್ಲ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಗ್ಬೋದು. ಈ ರೀತಿ ನಿಮಗೆ ಯಾವ ಒಂದು ಕಾಲೇಜು ಎಷ್ಟು ಸೀಟ್ಗಳಿದೆ, ಯಾವ ಒಂದು ಊರಿನಲ್ಲಿ ಯಾವ ಒಂದು ಕಾಲೇಜಸ್ ಇದೆ, ಹಾಗೆ ಆ ಒಂದು ಕಾಲೇಜಸಲ್ಲಿ ಯಾವ ಒಂದು ಬ್ರಾಂಚಸ್ ಇದೆ ಅಂತ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಕೋಬೋದು. ಹಾಗೆ ನೀವು ನಿಮ್ಮ ಒಂದು ರ್ಯಾಂಕಿಂಗ್ ಪ್ರಕಾರ ನಿಮ್ಮ ಒಂದು ಡಿಸ್ಟಿಕ್ಕಲ್ಲಿ ಯಾವ ಒಂದು ಕಾಲೇಜಸ್ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಯೋಚನೆ ಮಾಡ್ಬೋದು. ಅದಕ್ಕಾಗಿ ನಿಮಗೆ ಫೈನಲ್ ಆಗಿ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿರುವಂಥದ್ದು. ಇಷ್ಟು ಸೀಟ್ಗಳು ಆ ಒಂದು ಕಾಲೇಜಸ್ಸಲ್ಲಿ ಇದೆ. ಕೋರ್ಸ್ ನೇಮು ಕೂಡ ಕೊಟ್ಟಿದ್ದಾರೆ. ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಒಂದೊಂದು ಕಾಲೇಜಸ್ಸಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇರೋದಿಲ್ಲ, ಒಂದೊಂದು ಕಾಲೇಜಸ್ಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರೋದಿಲ್ಲ. ಅಂತಹ ಕಾಲೇಜಸ್ಗೆ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಕೋರ್ಸು ಸಿಗದೇ ಇರಬಹುದು, ಬೇರೆ ಕೋರ್ಸು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಗಮನ ಕೊಟ್ಟು ನಿಮ್ಮ ಒಂದು ಯಾವ ಒಂದು ಡಿಸ್ಟಿಕ್ ಬರ್ತೀರಾ ಆ ಒಂದು ಡಿಸ್ಟಿಕಲ್ಲಿ ಯಾವ ಒಂದು ಕಾಲೇಜಸ್ ಇದೆ, ನಾನು ಯಾವ ಒಂದು ಕಾಲೇಜಸ್ಗೆ ಆ್ಯಡ್ ಮಾಡಬೇಕು ಅಂತ ಇವಾಗಲೇ ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಇದು ಭಾಳ ಯೂಸ್ಫುಲ್ ಆಗುತ್ತೆ. ಹಾಗೆ SNQ ಕೋಟಾದ ಬಗ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಇವಾಗಲೇ ಹೋಗಿ ನೋಡಿ, ಭಾಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಇದು ನಿಮಗೆ ಇನ್ನೊಂದು ಖುಷಿಯಾದ ಸುದ್ದಿ ಏನು ಅಂತ ಅಂದರೆ KCET ಕೌನ್ಸಿಲಿಂಗು ಅತಿ ಶೀಘ್ರದಲ್ಲೇ ಒಂದು ನೋಟಿಫಿಕೇಶನ್ ಬರುವಂಥದ್ದು. ಯಾಕಂದರೆ ಒಂದು ಗುಡ್ ಮೂವ್ ಅಂತಲೇ ಹೇಳ್ಬೋದು. KEA ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂಥದ್ದು ಇನ್ಮೇಲೆ ತಡ ಆಗೋದಿಲ್ಲ. ಜುಲೈ 18 ಆದಮೇಲೆ ನಿಮಗೆ KCET ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ಸು ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಹಾಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಾದ್ಮೇಲೆ ನಿಮಗೆ ಕೌನ್ಸಿಲಿಂಗು ಸ್ಟಾರ್ಟ್ ಆಗೋದು. ನಿಮಗೆ ಫಸ್ಟು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅತಿ ಶೀಘ್ರದಲ್ಲೇ ಅಂತ ಹೇಳ್ಬೋದು. ಈ ಒಂದು ಜುಲೈ ಎಂಡ್ ಆಗೋ ಅಷ್ಟರಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೋದು. ಯಾಕೆ ಅಂತ ಅಂದರೆ ನೀವಿಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಇನ್ನು ಟೈಮ್ ವೇಸ್ಟ್ ಆಗೋದಿಲ್ಲ ಅಂತ ಅನ್ಕೊತೀನಿ. ಬೇಗ ನಿಮಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ಬರ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ನ ನಾನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ. ಬೇಗ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಹಾಗೆ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬೇಗ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿದ್ರು ಕೂಡ 500 ಲೈಕ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ. ಬೇಗ ಎಲ್ಲರೂ ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಏನೇ ಡೌಟ್ ಇದ್ರೂ ಕೂಡ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೇಟೆಡ್ ಎಷ್ಟು ಡೌಟ್ ಇರುತ್ತೆ, ಏನೇ ಡೌಟ್ ಇದ್ರೂ ಕೂಡ ಇವಾಗಲೇ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡೋದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.